ನನ್ನ ಮಗಳಿಗೆ ನಾನು ಕೊಡೋ ಒಂದು ಲಂಚ್ ರೈಸ್ ಐಟಮ್ ಅವಳ ಫೇವ್ರೆಟ್ ಅಂತಲೇ ಹೇಳ್ಬೋದು. ಬನ್ನಿ ತಿಳ್ಕೊಳ್ಳೋಣ ಹೇಗೆ ಮಾಡೋದು ಅಂತ. ಒಂದು ಮಗುಗೆ ತುಂಬ ಹೆಲ್ದಿ ಕ್ವಿಕ್ ಆಗಿರೋ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಜೀರಿಗೆ, ಮೆಣಸು, 4 ಕಾಳು ಸೋಂಪು, ಒಂದು 2 ಹೆಸಲಾಗುವಷ್ಟು ಬೆಳ್ಳುಳ್ಳಿ, ಒಂದು ಹಾಫ್ ಆನಿಯನ್, ಹಾಫ್ ಟೊಮ್ಯಾಟೊ, 1-2 ಕರಿಬೇವು, ಒಂದು ಸ್ವಲ್ಪ ಕೊತ್ತಂಬರಿ, ನೆನೆಸಿಟ್ಕೊಂಡಿರುವಂತಹ ಅಕ್ಕಿ, ಆಮೇಲೆ ಯಾವುದಾದ್ರೂ ಓಕೆ ಕಾಳಿದ್ರೆ ಕಾಳು, ಅಂದರೆ ಬೇಕಿದ್ರೆ ನೀವು ಬಟಾಣಿ ಯೂಸ್ ಮಾಡ್ಕೊಬೋದು, ಅಥವಾ ನೆನೆಸ್ಬಿಟ್ಟು ಬಟಾಣಿ ಯೂಸ್ ಮಾಡ್ಕೊಬೋದು, ಕಾಬೂಲಿ ಚೆನ್ನಾಗಿ ಯೂಸ್ ಮಾಡ್ಕೊಬೋದು, ಏನಾದರೂ ಯೂಸ್ ಮಾಡ್ಕೊಬೋದು. ನಮ್ಮ ಮನೇಲಿ ಇತ್ತು ಅಂತ ನಾನು ಕಾಳು ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ನಿಮಗೆಲ್ಲರಿಗೂ. ನಾನು ಹೇಳಿದ ಹಾಗೆ ಒಂದು ಎನಿ ಬೇಬಿ ಅಬೌವ್ 6 to 9 ಮಂತ್ಸ್ ಆದಮೇಲೆ ಯಾವ ಮಗು ಬೇಕಾದ್ರೂ ತಿನ್ಬೋದು. ಫಸ್ಟು ನಾನಿಲ್ಲಿ ತುಪ್ಪ ಹಾಕೋತಾ ಇದ್ದೀನಿ. ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕೊಳ್ಳಿ, ಯಾಕಂತಂದರೆ ಮಕ್ಕಳಿಗೆ ತುಪ್ಪ ತಿನ್ಸೋದು ತುಂಬ ಒಳ್ಳೆಯದು. ತುಂಬ ಜನ ಅನ್ಕೋತಾರೆ ದ್ಯಾಟ್ ತುಪ್ಪ ತಿಂದರೆ ಮಕ್ಕಳಿಗೆ ಕೆಮ್ಮು ಜ್ವರ ಬರುತ್ತೆ ಅಂತ. ನೋ, ಇಟ್ಸ್ ಅ ವೆರಿ ಗುಡ್ ಫ್ಯಾಟ್ ಮಕ್ಕಳಿಗೆ. ಸೊ ಎಷ್ಟು ಮಕ್ಕಳಿಗೆ ತುಪ್ಪ ತಿನ್ನಿಸ್ತೀವೋ ಅಷ್ಟು ಸ್ಟ್ರಾಂಗಾಗಿ ಮಕ್ಕಳು ಬರ್ತಾರೆ. ಸೊ ತುಪ್ಪ ಒಂಚೂರು ಬಿಸಿ ಆಗ್ತಾ ಮಾಡ್ತೀನಿ. ನಾವು ಎತ್ತಿಟ್ಕೊಂಡಿದ್ದಂತಹ ಜೀರಿಗೆ ಹಾಕ್ಕೊತೀನಿ. ಜೀರಿಗೆ ಸೋಂಪು ಹಾಕಿ ಅದೊಂಚೂರು ಚಟಪಟ ಅಂತ ಅನ್ನೋ ಹಾಗೆ ನಾನು ಮಾಡ್ಕೊತೀನಿ. ಒಂದು ವಿಷಯ ಏನಪ್ಪ ಅಂತಂದರೆ, ಈ ಸ್ಪೆಷಲ್ ನಾನು ಇವಾಗ ಏನು ಅಡುಗೆ ಮಾಡ್ತಾಯಿದ್ದೀನಲ್ಲ ನನ್ನ ಮಗಳಿಗೋಸ್ಕರ, ಇದು ಒಂದು ಹೆಲ್ದಿ ರೆಸಿಪಿ, ಟೇಸ್ಟಿಯಾಗಿ ಕೂಡ ಇರುತ್ತೆ. ನಾವೇನು ತಿಂತೀವೋ ಅದನ್ನೇ ಅವ್ರಿಗೂ ಹಾಕಿ ತಿನ್ನಿಸೋದ್ರಿಂದ. ಇನ್ನೊಂದು ಏನಪ್ಪ ಅಂದರೆ, ಇದರಲ್ಲಿ ಕಾರ್ಬ್ಸ್ ಇರುತ್ತೆ, ಪ್ರೋಟೀನ್ ಇರುತ್ತೆ. ಕಾರ್ಬ್ಸ್ ಬಂದು ರೈಸಿಂದ ಇರುತ್ತೆ, ಪ್ರೋಟೀನ್ ಬಂದ್ಬಿಟ್ಟು ನಾವು ಹಾಕೋ ಕಾಳುಗಳಿಂದ ಇರುತ್ತೆ. ಅಥವಾ ನೀವೇನಾದರೂ ಪನ್ನೀರ್ ಹಾಕ್ತೀರಾ ಅಂತಂದರೆ ಸ್ಮಾಲಾಗಿ ಕಟ್ ಮಾಡಿ ಇದೊಂಚೂರು ಈ ಥರ ಫ್ರೈ ಆಗ್ತಿದ್ದಂಗೆ ನಾನು ಇದಕ್ಕೆ ಮಾಡ್ತೀನಿ. ಚಿಟ್ಕೊಟ್ಟಿದ್ದಂತಹ 2 ಈರುಳ್ಳಿ ಮತ್ತು ಹಾಕ್ಕೊಂಡು ಬೆಳ್ಳುಳ್ಳಿ ಇದೆರಡು ಒಂಚೂರು ಫ್ರೈ ಆಗಬೇಕು, ಒಂಚೂರು ಬ್ರೌನಿಶ್ ಕಲರ್. ನಾನು ಇದನ್ನು ಆಮೇಲೆ ಸ್ಮ್ಯಾಶ್ ಮಾಡೋ ಕಾರಣ ನಾನು ಇವಾಗ ಅಷ್ಟಾಗೇನು ಇದು ಮಾಡ್ಕೋತಾ ಇಲ್ಲ ಅಷ್ಟೇ. ಇನ್ ಕೇಸ್ ನಿಮಗೆ ಬೇಕು ಅಂದರೆ ನೀವು ಇದನ್ನು ಕಟ್ ಮಾಡಿ ಕೂಡ ಹಾಕ್ಕೋಬೋದು. ಇದೊಂಚೂರು ಕಲರ್ ಚೇಂಜ್ ಆಗ್ತಿದ್ದಂತೆ ನಾನೇನು ಮಾಡ್ತೀನಿ, ಟೊಮ್ಯಾಟೊ ಆ್ಯಡ್ ಮಾಡ್ತೀನಿ, ಅದ್ರ ಜೊತೆ ಮೆಣಸು ಸೊ ಅದೊಂಚೂರು ತುಪ್ಪದಲ್ಲಿ ಖಾರನ ಬಿಟ್ಕೊಂಡೆ ಅಂದ್ಬಿಟ್ಟು. ನಾನು ಯಾಕೆ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ ಅಂತ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಯಾಕೆ ಅಂತ ಅಂದ್ಬಿಟ್ಟು. ಸೊ ಇದೊಂಚೂರು ಸಾಫ್ಟ್ ಆಗ್ತಿದ್ದಂಗೆ ನಾನು ಮಾಡ್ತೀನಿ. ಹೆಚ್ಚಿಟ್ಕೊಂಡಂತಹ ಕರಿಬೇವು ಹಾಕಿ ಇದಕ್ಕೆ ತೊಳೆದಿಟ್ಕೊಂಡಿರುವಂತಹ ಕಾಳು ಹಾಕ್ತಿದ್ದೀನಿ. ಕಾಳು ಚೆನ್ನಾಗಿ ಫ್ರೈ ಆಗಬೇಕು. ನಾವು ಇದನ್ನು ಸಣ್ಣ ಉರಿ ಇಟ್ಕೊಂಡಿದ್ದೀನಿ, ಫ್ರೈ ಮಾಡ್ಕೊಳ್ಳೋದು. ಇನ್ನೊಂದು ಏನು ಅಂತಂದರೆ, ಇದನ್ನು ಇವಾಗಲಿಂದಲೇ ಮಕ್ಕಳಿಗೆ ಅಭ್ಯಾಸ ಮಾಡಿಸೋದ್ರಿಂದ ಮಕ್ಕಳು ತುಂಬ ಚೆನ್ನಾಗಿ ವೆಜಿಟೇಬಲ್ಸ್ನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಆನಿಯನ್ ಬ್ರೌನ್ ಆಯಿತು ಅಂತ ಭಯ ಪಡೋದು ಬೇಡ. ಇದು ಕ್ಯಾರಮಲೈಸ್ ಆಗಿ ಒಂದು ಸ್ವೀಟ್ ಟೆಕ್ಸ್ಚರ್ ಕೂಡ ಆ್ಯಡ್ ಮಾಡುತ್ತೆ. ಅದರಿಂದನೇ ನನ್ನ ಮಗು ಸ್ವಲ್ಪ ಸ್ಪೈಸಿ ಇಷ್ಟಪಡ್ತಾಳೆ ಅಂತ ಸ್ವಲ್ಪ ಮೆಣಸನ್ನ 4ರಿಂದ 5 ಹಾಕೊಂಡಿದ್ದೀನಿ. ಡಿಪೆಂಡಿಂಗ್ ಆನ್ ನಿಮ್ಮ ಮಕ್ಕಳು ಖಾರ ಇಷ್ಟಪಡ್ತಾರಾ, ಸ್ವೀಟ್ ಇಷ್ಟಪಡ್ತಾರಾ ಅದನ್ನು ನೋಡಿಕೊಂಡು ನೀವು ಮೆಣಸನ್ನ ಹಾಕ್ಕೋಬೋದು. ದಯವಿಟ್ಟು ಇಲ್ಲಿ ಮೆಣಸನ್ನ ಸುಟ್ಟಿ ಹಾಕೋಕ್ಕೆ ಹೋಗ್ಬೇಡಿ, ಯಾಕಂತಂದರೆ ಇದನ್ನು ನಾವು ಲಾಸ್ಟಿಗೆ ತೆಗೆದುಬಿಡ್ತೀವಿ. ಅದರಿಂದ ಸುಟ್ಟಿ ಹಾಕೋದ್ರಿಂದ ಮಕ್ಕಳಿಗೆ ಬಾಯಿ ಸಿಗ್ತಾವ, ಅವ್ರಿಗೆ ಇಷ್ಟ ಆಗಲ್ಲ ಅಂತ ಅಷ್ಟೇ. ಇವಾಗ ಇದಕ್ಕೆ ನಾನು ನೆನೆಸಿಟ್ಕೊಂಡಿದ್ದಂತಹ ಇವಾಗ ಒಂದು ಹಾಫ್ ಆನ್ ಅವರ್ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ. ಇದೊಂಚೂರು ಫ್ರೈ ಆಗಲಿ. ಇದು ಫ್ರೈ 1 ಇಂಚು ಇದು ಅರಿಶಿನ ಹಾಕ್ತಾ ಇದ್ದೀನಿ. 1 ಕಪ್ ಅಕ್ಕಿ ಅರ್ಧ ಕಪ್ ಅಕ್ಕಿ ತಗೊಂಡಿದ್ದೆ, ಸೊ ನಾನು 2 ಕಪ್ ಹಾಕೋತಾ ಇದ್ದೀನಿ. ಅಂತ ಅದನ್ನ ಯಾವಾಗಲೂ ಪಾಪು ಅಡುಗೆನ ಒಂದು ತುಂಬ ಮೀಡಿಯಮ್
ಪ್ರೆಷರಲ್ಲಿ ಕುಕ್ ಮಾಡ್ಕೊಳ್ಳೋದು. ಯಾಕೆ ಅಂತಂದರೆ ಒಂದು ಅದು ಸ್ಕ್ವೀಸ್ ಮಾಡಿದ ತಕ್ಷಣ ಅಂದರೆ ಹಿಂಗೆ ಅಂದಿದ ತಕ್ಷಣ ಮ್ಯಾಶ್ ಆಗೋ ಥರ ಇರಬೇಕು. ಗಂಟಲು ಚಿಕ್ಕದಿರುತ್ತೆ ಮಕ್ಕಳಿಗೆ, ಅವ್ರಿಗೆ ತುಂಬ ಹಾರ್ಡಾಗಿರೋದು ಅಥವಾ ಗಟ್ಟಿಯಾಗಿರೋ ಐಟಮ್ಸ್ ಕೊಟ್ಟರೆ ಇಲ್ಲಿ ಅವ್ರಿಗೆ ನುಂಗೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಏನೇ ಮಾಡ್ತಾ ಇದ್ದೀರಾ, ಸ್ಪೆಷಲಿ ರೈಸ್ ಐಟಮ್ ಏನಾದರೂ ಮಾಡ್ತಾ ಇದ್ದೀರಾ ಅಥವಾ ಏನಾದರೂ ಸ್ವಲ್ಪ ಸ್ಕ್ವಿಶ್ ಆಗದೇ ಇರೋ ಥರ ಐಟಮ್ ಏನಾದರೂ ಇತ್ತಂದರೆ ನಾನು ಸಜೆಸ್ಟ್ ಮಾಡೋದು ಒಂದು ತೊಳೆದ್ಬಿಟ್ಟು ಒಂದು 10-15 ಮಿನಿಟ್ಸ್ ಸ್ಟಾರ್ಟ್ ಮಾಡೋದಕ್ಕೂ ಪ್ರಾಸೆಸ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೆನೆ ಹಾಕಿಬಿಟ್ರೆ ತುಂಬ ಒಳ್ಳೆಯದು ಮಕ್ಕಳಿಗೆ.